ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರೀಂ. 15ನೇ ವರ್ಷದ ಶಿವಶಂಕರೇಶ್ವರ ಸ್ವಾಮೀಜಿಯ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮವನ್ನು ಸೇವಾ ಸಮಿತಿಯ ಟ್ರಸ್ಟಿನವರು ಹಮ್ಮಿಕೊಂಡು ಆಶ್ಚರ್ಯವಾಗುವ ರೀತಿಯಲ್ಲಿ ಭಕ್ತಿ ಭಾವದಿಂದ ಕೂಡಿರುವ ನಿಮ್ಮೆಲ್ಲರನ್ನು ಕೂಡ ಸೇರಿಸಿ ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತಿಯಿಂದ ಆಚರಿಸ್ತಾ ಇರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆ ಸ್ವಾಮಿಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇಂದಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಪರಂ ಪೂಜ್ಯ ಶ್ರೀ ಸರ್ಪಭೂಷಣ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ನಮ್ಮ ಆತ್ಮೀಯರಾಗಿ ಮರಳಗವಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಚರಮೂರ್ತಿ ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರ ಶ್ರೀ ಸನ್ನಿಧಿಯಲ್ಲಿ ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ರಾಮನಗರ ಜಿಲ್ಲೆಯ ಕಾರ್ಯದರ್ಶಿಗಳಾದ ಶ್ರೀ ಅನ್ನದಾನೇಶ್ವರ ಸ್ವಾಮಿಗಳ ಉಪಸ್ಥಿತಿ ಇದೆ. ಕನಕಪುರದ ಮಣ್ಣಿನಲ್ಲಿ ಹುಟ್ಟಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಕೊಡಗು ಜಿಲ್ಲೆಗಳನ್ನ ಸೇವೆ ಮಾಡ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ವೇದಿಕೆಯಲ್ಲಿ ಹಲವಾರು ಸೇವಾಕರ್ತರುಗಳು, ಟ್ರಸ್ಟಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಕೊಡ್ತಿದ್ದೀರಿ. ಅವರೆಲ್ಲರನ್ನು ಕೂಡ ಇಲ್ಲಿ ಸ್ಮರಿಸಿಕೊಂಡು ಆರಕ್ಷಣಾ ಇಲಾಖೆಯ ಎಲ್ಲ ವರ್ಗದ ಅಧಿಕಾರಿ ವೃಂದದವರೇ, ಯಾವ ಅಪೇಕ್ಷೆಯನ್ನು ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಭಕ್ತಿ ಒಂದನ್ನೇ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಯಾವ ಸೌಲಭ್ಯಗಳು ಇಲ್ಲದ ಈ ಹೊತ್ತಿನಲ್ಲಿ ಮಳೆ ಬಂದರೆ ಹೇಗೆ ಅಂತಕ್ಕಂಥದ್ದನ್ನು ಕೂಡ ಚಿಂತಿಸದೆ ಇಷ್ಟೊಂದು ಭಕ್ತಿಯಿಂದ ಕೊಡ್ತಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಮಹನೀಯರೇ, ಪ್ರೀತಿಯ ಮಕ್ಕಳೇ, ತಾಯಂದ್ರೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ. 15 ವರ್ಷಗಳ ಹಿಂದೆ ಚಿಕ್ಕದಾಗಿ ಪ್ರಾರಂಭವಾದಂಥ ಈ ಒಂದು ಕಾರ್ಯಕ್ರಮ ಇಂದು ಕಾಲಿಡ್ಲಿಕ್ಕೆ ಜಾಗ ಇಲ್ಲದ ರೀತಿಯಲ್ಲಿ ತುಂಬಿ ತುಳುಕ್ತಾ ಇದೆ. ಕೆಲ ವರ್ಷಗಳ ಹಿಂದೆ ವಿಮಾನದಲ್ಲಿ ಬರ್ತಾ ಇರೋ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೋ ಡೆಲ್ಲಿನಲ್ಲೋ ಹಿಡಿಯೋ ಸಂದರ್ಭ ಬಂದಾಗ ಸಾಮಾನ್ಯವಾಗಿ ಫ್ಲೈಟ್ನಲ್ಲಿ ಲಾಂಗ್ ಡ್ಯೂರೇಷನ್ನಲ್ಲಿ ಕೊಡ್ತಿದ್ರೆ ಚಪ್ಪಲಿ ಬಿಟ್ಟು ಕೊಡ್ತಿರ್ತೇವೆ, ಹೌದಾ? ಇಳಿಬೇಕಾದ್ರೆ ಏನು ಮಾಡ್ತೇವೆ? ಚಪ್ಪಲಿ ಅಲ್ಲೇ ಬಿಟ್ಟು ಬರ್ತೇವಾ? ಅಥವಾ ಚಪ್ಪಲಿನ ಶೂಸನ್ನ ಸೂಟ್ ಕೇಸಲ್ಲಿ ಇಟ್ಕೊಂಡು ಬರ್ತೇವಾ? ಏನು ಹಾಕೊಂಡು ಬರ್ತೇವೆ? ಕಾಲ್ಗೆ ಹಾಕೊಂಡು ಬರ್ತೇವೆ. ವಿಮಾನ ಇಳೀತು, ಲ್ಯಾಂಡಿಂಗ್ ಆಯಿತು. ಹೊರಗಡೆ ಬರೋ ಸಂದರ್ಭದಲ್ಲಿ ನಮ್ಮ ದೇಶದವರೆಲ್ಲ, ನಮ್ಮವರು ಚಪ್ಪಲಿ ಬಿಟ್ಟು ಕೊಡ್ತಿದ್ರು, ಶೂಸ್ ಬಿಟ್ಕೊಂಡು ಕೊಡ್ತಿದ್ರು. ಇಳಿಯೋ ಟೈಮ್ನಲ್ಲಿ ಶೂಸ್ ಹಾಕ್ಕೊಂಡು ಇಳಿತಾ ಇದ್ರು. ಅವನು ವಿದೇಶಿಯ, ಫಾರಿನ್ ಸಿಟಿಸನ್. ಇಳಿಯೋ ಸಂದರ್ಭದಲ್ಲಿ ಅಷ್ಟು ಹೊತ್ತು ಶೂಸ್ ಹಾಕ್ಕೊಂಡಿದ್ದವನು ಶೂಸನ್ನು ಬಿಚ್ಚಿ ಒಂದು ಕವರ್ಗೆ ಹಾಕ್ಬಿಟ್ಟು ಸೂಟ್ ಕೇಸ್ಗೆ ಹಾಕಿ ಬರೀ ಕಾಲಲ್ಲಿ ಇಳಿತಾ ಇದ್ದಂತೆ. ಏನನ್ಸುತ್ತೆ? ಒಂಥರ ಅನ್ಸುತ್ತೆ. ಅವ್ರು ಕೇಳಿದ್ರು, ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಏನಣ್ಣ ಯಾಕೆ ಶೂಸ್ನ ಹಾಕ್ಕೊಡ್ದರೆ ಕೆಳಗಡೆ ಇಳಿತಾ ಇದೆಯಾ ಅಂತ. ಅದಕ್ಕೆ ಅವಾಗ ಕೇಳಿದ್ದಂತೆ, ಅವ್ರು ನಾಟ್ ಇಂಡಿಯನ್, ನೀನು ಭಾರತೀಯ ಅಲ್ವಾ? ಹೌದು, ನಾನು ಭಾರತೀಯ. ನಾನು ಕೇಳಿದ್ದೇನೆ, ಬೇರೆ ಬೇರೆ ದೇಶದಲ್ಲಿ
1000 ವರ್ಷಕ್ಕೋ 10,000 ವರ್ಷಕ್ಕೋ ಒಬ್ಬ ಜ್ಞಾನಿ, ಒಬ್ಬ ಧರ್ಮ ಅಂತ ಹುಟ್ಟಿದ್ರೆ ಈ ಭಾರತದಲ್ಲಿ, ಅಂದ್ರೆ ನೀವು ಹುಟ್ಟಿದಿರಲ್ಲ ಈ ಭಾರತದಲ್ಲಿ, ಅವ ಹೇಳಿತ್ತು ಈ ಭಾರತದಲ್ಲಿ ಹೆಜ್ಜೆ ಎಲ್ಲೆಲ್ಲಿ ಇಡ್ತೇವೋ ಅಲ್ಲಲ್ಲಿ ಒಂದೊಂದು ಮಣ್ಣಿನ ಕಣಕಣಕ್ಕೆ ಒಬ್ಬ ಜ್ಞಾನಿ ಹುಟ್ಟಿದಾನಂತೆ. ಅಂಥ ಪವಿತ್ರವಾಗಿರ್ತಕ್ಕಂಥ ದೇಶಕ್ಕೆ ನಾನು ಬರ್ತಾ ಇದ್ದೇನೆ, ಚಪ್ಪಲಿ ಹಾಕೊಂಡು ಹಿಡಿಯೋದ? ಅಲ್ಲಿವರೆಗೂ ಚಪ್ಪಲಿ ಹಾಕೊಂಡು ಬಂದ್ವಿ. ದೇವಸ್ಥಾನದ ಪ್ರಾಂಗಣ ಬರ್ತಾ ಇದ್ದ, ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಹೇಳುತ್ತೆ, ಇಷ್ಟೊತ್ತು ಹೊರಗಡೆ ಎಲ್ಲ ಗಲೀಜ್ ಮಾಡಿ ಆಗಿದೆ ಮಾರಾಯ, ಒಳಗಡೆ ಹೋಗ್ಬೇಕಾದ್ರೆ ಅವೆಲ್ಲ ಬಿಟ್ಬಿಟ್ಟು ಶ್ರದ್ಧೆಯಿಂದ ಒಳಗಡೆ ಹೋಗುವಂತ ಮನಸ್ಸು ಹೇಳುತ್ತಲ್ವಾ. ಈ ಒಂದು ಭಾವ ನಮ್ಮ ದೇಶದವರ ಬಗೆಗೆ ಬೇರೆ ದೇಶದವರಿಗಿದೆ. ಅಂತಹ ದೇಶಿಗರಿಗೆ ಅಥವಾ ಈ ಕಥೆಗಳನ್ನ ಕೇಳದಂಥವ್ರಿಗೆ, ಘಟನೆಯನ್ನ ಆಲಿಸಿದಂಥವ್ರಿಗೆ ಏನೋ ಡೌಟ್ ಇದ್ರೆ ಅವರು ಈ ಕ್ಷೇತ್ರಕ್ಕೆ ಬಂದು ನೋಡಿದ್ರೆ ಕರೆಕ್ಟ್ ಅಲ್ಲಿ ಆಗಿರೋದು ಸತ್ಯ ಅಂತ ಅನ್ಸುತ್ತೆ. ನೀವೆಲ್ಲರೂ ಕೂಡ, ನಾನು ಸ್ವಾಮಿಗಳ ಹತ್ರ ಕೇಳ್ತಾ ಇದ್ದೆ, ನಮ್ಮ ಮರಳೇಗವಿ ಸ್ವಾಮಿಗಳ ಹತ್ರ, ಇಲ್ಲಿ ದೊಡ್ಡ ಟೆಂಟ್ ಹಾಕಿದ್ದೀರಾ ಅಂತ ಕೇಳಿದೆ. ಯಾರಿಗೆ? ಸ್ವಾಮಿಗಳಿಗೆ. ಫಸ್ಟ್ ಅವ್ರಿಗೆ ಕೇಳಿದೆ ನಾನು, ಎಷ್ಟು ಸಾವಿರ ಜನ ಇರ್ಬೋದು ಅಂತ. ಒಂದು 10,000 to 15,000 ಜನ ಇರ್ಬೋದು ಅಂತ. ದೊಡ್ಡ ಪೆಂಡಾಲ್ ಇರ್ಬೇಕಲ್ವಾ ಅಂತ ಕೇಳಿದೆ. ಪೆಂಡಾಲು ಇಲ್ಲ, ಎಂಥದ್ದು ಇಲ್ಲ. ಮತ್ತೆ ಮಳೆ ಬಂದ್ರೆ ಏನ್ ಮಾಡ್ತಾರೆ, ನೋಡಿರ್ ಬನ್ನಿ ಅಂತಂದ್ರು. ಹೌದು, ಇಲ್ಲಿ ಬಂದು ಕುಳಿತುಕೊಂಡಾಗ ನೋಡಿದ್ವಿ. ನೀವು ಒಂದೊಂದು ಪೆಂಡಾಲ್ ತಂದ್ಬಿಟ್ಟಿದ್ರಿ. 4 ಅಡಿ 6 ಅಡಿದು ಕೆಳಗಡೆಗೆ ಕೂತ್ಕೊಂಡ್ರೆ ಹಾಸ್ಕೊಳ್ಳಿಕ್ಕಾಯ್ತು, ಮಳೆ ಬಂದ್ರೆ ಮೇಲಕ್ಕೆ ಒತ್ಕೊಳಕ್ಕಾಯ್ತು. ಇಷ್ಟೊಂದು ಸರಳ ಭಾವದಲ್ಲಿ ನಮ್ಮೆಲ್ಲರನ್ನು ಕೂಡ ಕೈ ಹಿಡಿದು ನಡೆಸ್ತಾ ಇರ್ತಕ್ಕಂಥ 100 ವರ್ಷದ ನಮ್ಮ ಬದುಕನ್ನ ಈ ಇಳೆಯಲ್ಲಿ ಸುಗಮವಾಗಿ ಸಾಗಿಸ್ತಕ್ಕಂಥ ತಾಯಿ ಒಬ್ಬಳನ್ನ ಬಿಟ್ಟದ್ದೇ ಆದ್ರೆ, ಹೆತ್ತ ತಾಯಿಯನ್ನ ಬಿಟ್ಟದ್ದೇ ಆದ್ರೆ, ನಮ್ಮ ಮುಕ್ತಿಗೆ ಕಾರಣೀಭೂತವಾಗಿರ್ತಕ್ಕಂಥ ಗುರು ಮತ್ತು ದೈವವೊಂದನ್ನು ನಂಬಿ ಯಾವುದನ್ನೂ ಬಯಸದೆ ಇಷ್ಟು ದೂರ ಇಷ್ಟೆಲ್ಲರೂ ಬಂದು ಕುಳಿತಿದ್ದಲ್ಲ ವಿಜ್ಞಾನ ಬೆಳೆದ ಜಗತ್ತಿನಲ್ಲಿ ನಮ್ಮ ಭಾರತ ಪುಣ್ಯಭೂಮಿ ಅಲ್ವಾ, ಪುಣ್ಯವಂತರಲ್ವಾ? ಅದಕ್ಕೋಸ್ಕರ ಇವತ್ತು ನಮ್ಮ ಈ ಕ್ಷೇತ್ರಕ್ಕೆ ಬಂದು ತುಂಬಾ ತುಂಬಾ ಸಂತೋಷ ಆಗಿದೆ. ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ, ನಾವು ಮನುಷ್ಯರ ಯಾಕೆ ಹುಟ್ಟಿ ಬರ್ತೇವೆ? ಪ್ರಾರಂಭದಲ್ಲಿ ನಿಮ್ಮ ವಿಜ್ಞಾನ ಹೇಳಿತು, ಪಾಚಿಯಿಂದ ಅಮೀಬಾದಿಂದ ಹಿಡಿದು ಜೀವ ಸಂಕುಲ ವಿಕಾಸದ ಪ್ರಕ್ರಿಯೆನ ಒಂದಿಂದ ಥಿಯರಿ ಆಫ್ ಕ್ರಿಯೇಷನ್ ಇರ್ಬೋದು, ಥಿಯರಿ ಆಫ್ ಎವಲ್ಯೂಷನ್ ಇರ್ಬೋದು, ಸೃಷ್ಟಿಯ ವಿಕಾಸ ಕ್ರಿಯೆ ಇರ್ಬೋದು, ಸೃಷ್ಟಿಯ ಪ್ರಕ್ರಿಯೆ ಕ್ರಿಯೆ ಇರ್ಬೋದು. ಇವೆರಡರಲ್ಲೂ ಕೂಡ ಎಲ್ಲ ಜೀವಿಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಯಾವುದಾದ್ರೂ ಭೂಮಿ ಮೇಲೆ ಇದ್ದದ್ದೇ ಆದ್ರೆ ಯಾರದು? ಮನುಷ್ಯ. ಯಾರು? ಮನುಷ್ಯ. ಹಾಗಿದ್ರೆ ಒಂದೊಂದು ಹಂತದಲ್ಲಿ ಕೂಡ ರಿಫೈನ್ ಆಗಿ 1ನೇ ಕ್ಲಾಸ್ ಮುಗಿಸಿ, 2ನೇ ಕ್ಲಾಸ್ ಮುಗಿಸಿ, ಓಕೆ, ಮಿಡ್ಲ್ ಸ್ಕೂಲ್ ಮುಗಿಸಿ, ಹೈಸ್ಕೂಲ್ ಮುಗಿಸಿ, PUC ಮುಗಿಸಿ, ಡಿಗ್ರಿವರೆಗೂ ಈಗ ಬಂದಿದ್ದೀವಿ. ಎಲ್ಲಿಗೆ? ಈಗ ಡಿಗ್ರಿನಲ್ಲೇ ಕುಳಿತುಕೊಂಡ್ರೆ ಸಾಕಾಗತ್ತಾ? ಏನ್ ಮಾಡ್ಬೇಕು? ಮಾಸ್ಟರ್ ಡಿಗ್ರಿಗೆ ಹೋಗ್ಬೇಕು. ಮಾಸ್ಟರ್ ಡಿಗ್ರಿ ಕೂತ್ರೆ ಸಾಕಾಗತ್ತಾ? ಇಂಟರ್ವ್ಯೂಗೆ ಹೋದ್ರೆ ಕೇಳುತ್ತೆ, ಜಸ್ಟ್ ನಾವ್ ಯು ಹ್ಯಾವ್ ಫಿನಿಶ್ ಓನ್ ದಿ ಮಾಸ್ಟರ್ಸ್, ಯು ಹ್ಯಾವ್ ಡನ್ ಯುವರ್ PhD? ಕೇಳ್ತಾರ ಇಲ್ಲ? ನೀನೇನು ರಿಸರ್ಚ್ ಮಾಡಿ PhD ಮಾಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ನಮ್ಗೆ ಬೇಕಾದ PhD ಕ್ಯಾಂಡಿಡೇಟ್ಸ್ ಯು ಕ್ಯಾನ್ ಗೋ ಬ್ಯಾಕ್ ಅಂತ ಕಳಿಸ್ತಾರೆ. ಈಗ ಹಲವಾರು ಜನ್ಮಗಳನ್ನ ಎತ್ತಿ ಅವುಗಳನ್ನೆಲ್ಲ ಹಿಂದಕ್ಕೆ ಬಿಟ್ಟು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ, ನಮಗೆ ಗೊತ್ತಿಲ್ಲಿರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ಪುಣ್ಯವನ್ನ ಹಡ ಇಟ್ಟು ಯಾವ ಜನ್ಮ ತಂದಿದ್ದೇವೆ? ಮನುಷ್ಯ ಜನ್ಮವನ್ನ ತಂದಿದ್ದೇವೆ. ಅಷ್ಟೇ ಇದ್ರೆ ಸಾಕ? ಮುಂದಕ್ಕೆ ಹೋಗ್ಬೇಕಲ್ವಾ? ಪ್ರಮೋಷನ್ ಆಗ್ಬೇಕಾ ಬೇಡ? ಪ್ರಮೋಷನ್ ಆಗ್ಬೇಕು ಅಂತಂದ್ರೆ ಇಷ್ಟು ವರ್ಷದ ನಮ್ಮ ಪ್ರತಿಯೊಂದು ಹಂತದ, ಪ್ರತಿಯೊಂದು ಜನ್ಮದ ಪಾಸ್ ಆಗ್ಲಿಕ್ಕೆ ನಮ್ಮ ಜೊತೆಯಲ್ಲೇ ಇದ್ದು ಪಾಸ್ ಮಾಡಿ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಯಾವುದು ಗೊತ್ತಾ? ನಮ್ಮ ಮನಸ್ಸು. ಯಾವುದು? ನಮ್ಮ ಮನಸ್ಸು. ಹಲವಾರು ಜನ್ಮಗಳು ಬಂದು ಹೋಗಿದ್ದಾವೆ, ಹಲವಾರು ದೇಹಗಳು ಕೂಡ ಬಂದು ಹೊರಟೋಗಿದ್ದಾವೆ. ಹಿಂದೆ ಒಂದು ಸಲ ಕೋತಿ ಜನ್ಮ ಇತ್ತು ಅನ್ಸುತ್ತೆ, ಶ್ವಾನ ಜನ್ಮ ಇರ್ಬೋದು, ಕತ್ತೆ ಜನ್ಮ ಇರ್ಬೋದು. ಎಲ್ಲ ಜನ್ಮಗಳ ಉದ್ದಕ್ಕೂ ಕೂಡ ಆ ದೇಹಗಳು ಬದಲಾದ್ರೂ ಕೂಡ ಬದಲಾಗದೇ ಇರತಕ್ಕಂತಹದ್ದು, ನಮ್ಮ ಜೊತೆಯಲ್ಲೇ ಇರ್ತಕ್ಕಂತಹದ್ದು, ಹುಟ್ಟಿನ ವಿಕಾಸದ ಜೊತೆಯಲ್ಲಿ ತನ್ನನ್ನು ತಾನು ಮಾತ್ರ ಬದಲಾಯಿಸಿಕೊಂಡು ಸದಾ ನಮ್ಮ ಜೊತೆ ಇರ್ತಕ್ಕಂಥದ್ದು ಯಾವುದು? ನಮ್ಮ ಮನಸ್ಸು. ಈ ಮನಸ್ಸಿಗೆ ಏನಾದ್ರೂ ಒಂದಿಷ್ಟು ಸಂಸ್ಕಾರ ಬಂತು ಅಂತಂದ್ರೆ, ಮನಸ್ಸಿಗೆ ಸಂಸ್ಕಾರ ಬಂತು ಅಂತಂದ್ರೆ, ಪೂರ್ಣ ಸಂಸ್ಕಾರ ಬಂತು ಅಂದ್ರೆ ಅವತ್ತು ನಮ್ಮ PhD ಅಂದ್ರೆ ಮುಕ್ತಿಯ ಒಂದು ಸ್ಥಿತಿ ಸಿಗುತ್ತೆ. ಈ ಭಕ್ತಿಯ ಕಾರ್ಯಕ್ರಮಗಳು, ಸೇವೆಯ ಕಾರ್ಯಕ್ರಮಗಳು,
ಆರಾಧನೆಯ ಕಾರ್ಯಕ್ರಮಗಳು ಯಾವುದಕ್ಕೋಸ್ಕರ? ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸ್ಕೊಳ್ಳಿಕ್ಕೋಸ್ಕರ. ಅಕ್ಕ ಮಹಾದೇವಿ ಒಂದು ಕಡೆ ಹೇಳಿದ್ರು, ಲೋಕದ ಚೇಷ್ಟೆಗೆ, ಕೇಳಿಲ್ವಾ ಸ್ವಾಮಿಗಳು ಹೇಳ್ಕೊಡ್ಲಿಲ್ವಾ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜ ಅಂದ್ರೆ ಏನು? ಜಗತ್ತಿನ ಎಲ್ಲ ವ್ಯವಹಾರಗಳು ಪ್ರಾರಂಭ ಆಗಬೇಕು ಅಂದ್ರೆ ಯಾರು ಹುಟ್ಟಬೇಕು? ಸೂರ್ಯ ಹುಟ್ಟಬೇಕು. ಅದೇ ರೀತಿ ನಾವು ನಿದ್ರೆಯಿಂದ ಎದ್ದು ನಮ್ಮೆಲ್ಲ ಇಂದ್ರಿಯಗಳು ಕೆಲಸ ಮಾಡಬೇಕು ಅಂದ್ರೆ ಯಾರು ಎದ್ದೇಳಬೇಕು? ನಮ್ಮ ಮನಸ್ಸು ಎದ್ದೇಳಬೇಕು. ಅಕ್ಕ ಮಹಾದೇವ ಮುಂದೆ ಹೇಳ್ತಾರೆ, ಎಲ್ಲರಿಗೂ ಇದ್ದಾಗೆ ನನಗೂ ಒಂದು ಮನಸ್ಸುಂಟು. ನಿಮಗೂ ಇದೆಯಲ್ವಾ? ನನಗೂ ಇದೆಯಲ್ವಾ? ಹಂಗ ಅಕ್ಕ ಮಹಾದೇವಿ ಹೇಳ್ತಾರೆ, ನನಗೂ ಒಂದು ಮನಸ್ಸುಂಟು. ನಮ್ಮ ಮನಸ್ಸನ್ನು ಎಲ್ಲೆಲ್ಲ ಹಾಕಿದ್ದೇವೆ? ಆಸ್ತಿ ಮೇಲೆ, ನಂಟ್ರ ಮೇಲೆ, ಆಮೇಲೆ ಎಲ್ಲೆಲ್ಲಿಯೂ ನಮ್ಮ ಮನಸ್ಸನ್ನ ಬಟ್ಟೆ ನೇತಾಕ್ಬಿಟ್ಟಿದ್ದೇವೆ. ವಾಪಸ್ ಹೋದಾಗ ಗಂಡಸರುಗಳು ಬಟ್ಟೆನ, ಶರ್ಟ್ನ ಯಾವುದೋ ಒಂದು ಇದಕ್ಕೆ ನೇತಾಕ್ತಾರೆ, ಗೂಟಕ್ಕೆ, ಪ್ಯಾಂಟ್ನ ಚಡ್ಡಿನ ಗೂಟಕ್ಕೆ ನೇತಾಕ್ತಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸುಗಳನ್ನ ಎಲ್ಲೆಲ್ಲೋ ಒಂದು ಕಡೆ ನೇತಾಕಿದ್ದೇವೆ. ಆದ್ರೆ ಅಕ್ಕ ಮಹಾದೇವಿ ಏನ್ ಹೇಳ್ತಾರೆ ಗೊತ್ತಾ? ಎಲ್ಲರಿಗೂ ಇದ್ದಾಗೆ ನನಗೂ ಒಂದುಂಟು ಮನ, ಆ ನನ್ನ ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ನನಗೆ ಭವವೆಲ್ಲಿಯದೋ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನಲ್ಲಿ ಅಕ್ಕ ಮಹಾದೇವಿ ತನ್ನ ಮನಸ್ಸನ್ನ ಇಟ್ಟಿದ್ದಾಳೆ. ನಾವೆಲ್ಲಿಟ್ಟಿದ್ದೇವೆ ಯೋಚನೆ ಮಾಡಿ? ಎಲ್ಲಿಟ್ಟಿದ್ದೇವೆ? ನಿಮಗೆ ಗೊತ್ತು, ಒಬ್ಬೊಬ್ಬರ ಮನಸ್ಸು ಎಲ್ಲೆಲ್ಲಿ ಇಟ್ಟಿದ್ದೇವೆ ಅಂತ ಗೊತ್ತು. ಅದಕ್ಕೋಸ್ಕರ ಈ ಮನಸ್ಸನ್ನ ಸದಾ ಕಾಲದಲ್ಲಿ ಕೂಡ ದೇವರ ಹತ್ರ, ಭಗವಂತನಲ್ಲಿ ತನ್ಮಯಗೊಳಿಸ್ತಕ್ಕಂಥ ಶಕ್ತಿ, ಸಂಸ್ಕಾರ ನಮಗೆ ಬಂತು ಅಂತಂದ್ರೆ ಸ್ವರ್ಗದಲ್ಲಿದ್ರು ಒಂದೇನೆ, ಭೂಮಿಯಲ್ಲಿದ್ರು ಒಂದೇನೆ. ಆದ್ರೆ ಈ ಮನಸ್ಸು ಹಂಗೆ ಕೇಳೋದಿಲ್ಲ ಅಲ್ಲ. 1 ನಿಮಿಷ ಹಾಗೆ ಸ್ವಾಮಿಗಳು ಮಾತು ಕೇಳ್ತಾ ಇರುತ್ತೆ, 2 ನಿಮಿಷಕ್ಕೆ ಊರ್ಗ್ ಹೋಗಿ ಬಂದಿರುತ್ತೆ. ಹೌದಾ? ಎಲ್ಲೆಲ್ಲೋ ರೋಮಿಂಗ್ ಮಾಡ್ತಾ ಇರ್ತದೆ. ಒಂದೊಂದು ಕ್ಷಣಕ್ಕೆ ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವಿತ ಮಾವಯೋ. ಒಂದೊಂದು ಕ್ಷಣಕ್ಕೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಿರುತ್ತಲ್ಲ, ಆ ಓಡಾಡ್ತಕ್ಕಂಥ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸ್ಬೇಕು ಅಂತ ಅಂದ್ರೆ ಯಾರಲ್ಲಿ ನಾವು ಶ್ರದ್ಧೆ ಇಡಬೇಕು? ಭಗವಂತನಲ್ಲಿ ಶ್ರದ್ಧೆಯನ್ನ ಇಡಬೇಕು. ಇವತ್ತು ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಎಂತಹದ್ದು? ಅಂತಹದ್ದು. ಈ ಮನಸ್ಸಿನ ಜೊತೆಯಲ್ಲಿ ಇರ್ತಕ್ಕಂಥ ಮಾಯೆಯನ್ನ ನಾವು ನಿಲ್ಲಿಸದೆ ಹೋದದ್ದೇ ಆದ್ರೆ, ಮನಸ್ಸನ್ನ ಭಗವಂತನ ನಿಲ್ಲಿಸದೆ ಹೋದದ್ದೇ ಆದ್ರೆ, ಅದಕ್ಕೆ ಕೃಷ್ಣ ಹೇಳಿದಂತ ಪ್ರಾರಂಭದಲ್ಲಿ ಹೇಳಿದಲ್ಲ, ದೈವೇಹೇಶ ಗುಣಮಯಿ ಮಮ ಮಾಯಾ ದುರತ್ಯಯ. ನೋಡೋಣ, ಹೇಳಿ, ಹೇಳ್ತೀರಾ? ಹೇಳಿ. ದೈವೇಹೇಶ ಗುಣಮಯಿ ಮಮ ಮಾಯಾ ದುರತ್ಯಯ. ಇವರು ಅಷ್ಟೇ ಹೇಳ್ತಾ ಇದ್ದಾರೆ, ಸ್ವಾಮಿಗಳಿದ್ರೆ ಹೇಳ್ತಾ ಇಲ್ಲ. ನೀವ್ಯಾಕೆ ಹೇಳ್ತಾ ಇಲ್ಲ? ಅದಕ್ಕೇನೆ ಅನ್ನದಾನ ಸಮಯ ಕೇಳಿತ್ತು, ಯಾರೋ ಬೇಸರ ಮಾಡ್ಕೊಡ್ತಾ ಇದ್ರು, ಏನಪ್ಪ ಯಪ್ಪ ಹಿಂಗ್ ಕೇಳುತ್ತೆ ಅಂತ. ಇದಕ್ಕೆ ಇರೋದೆಲ್ಲವನ್ನು ಕೂಡ ಭಗವಂತನಿಗೋಸ್ಕರ ಹೇಳಿಬಿಡಿ. ದೈವೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿ ತೇ. ಅರ್ಜುನ ಕೇಳ್ತಾನೆ, ಯಾರಿಗೆ? ಕೃಷ್ಣನಿಗೆ. ತುಂಬಾ ಕಷ್ಟ ಈ ಮಾಯ ಗೆಲ್ಲೋದು ಕೃಷ್ಣ, ಹೆಂಗೆ ಗೆಲ್ಲೋದು ಅಂತ ಕೇಳ್ತಾನೆ. ಯಾರು? ಅರ್ಜುನ. ಸುಮ್ಮನೆ ಒಂದು ಹೇಳಿ ಕೇಳಿ, ನಿಮಗೆ ಗೊತ್ತು ಈ ಕತೆ, ಹೇಳ 2 ನಿಮಿಷ ಮುಗಿಸ್ಬಿಡ್ತೇನೆ. ಅರ್ಜುನ ಮತ್ತು ಕೃಷ್ಣ ಹಿಂಗೆ ನಡ್ಕೊಂಡು ಹೋಗ್ತಿದ್ರಂತೆ. ಕೃಷ್ಣ ಮಾತು ಬಾಯಿ ಬಿಟ್ರೆ ಸಾಕು ಮಾಯೆ ಮಾಯೆ ಅಂತ ಕರೆಯನಂತೆ. ಅದಕ್ಕೊಂದ್ಸಲ ಕೇಳಿದಂತೆ, ಪರಮಾತ್ಮ ನೀನು ಯಾವಾಗ್ಲೂ ಮಾಯೆ ಮಾಯೆ ಅಂತೀಯಲ್ಲ, ಹೆಂಗಿರುತ್ತೆ ಮಾಯೆ ಕೃಷ್ಣ ಅಂತ ಕೇಳಿದಂತೆ. ಯಾರು?
ಅರ್ಜುನ. ಸರಿ, ಕಾಡಿನಲ್ಲಿ ಹೋಗ್ತಾ ಇದ್ರು. ನಾನು ಯಾವಾಗಾದ್ರೂ ಹೇಳ್ತೇನೆ ಮಾಯೆ ಅಂದ್ರೆ ಹೆಂಗಿರುತ್ತೆ ಅಂತ. ನನಗೆ ಸ್ವಲ್ಪ ದಾಹ ಆಗಿದೆ. ಏನು ದಾಹ ಅಂದ್ರೇನು? ಬಾಯಾರಿಕೆ ಆಗಿದೆ, ಒಂದ್ ಸ್ವಲ್ಪ ನೀರು ತರ್ತೀಯಾ ಅಂತ ಕೇಳಿದ್ನಂತೆ. ಸರಿ, ಹೋದ. ಯಾರು? ಕಾಡಲ್ಲಿ ಎಲ್ಲೋ ಒಂದು ಮನೆ ಸಿಕ್ತು. ಬಾಗಿಲು ಬಡ್ದ. ಕೇಳಕ್ ಹೋಗಿತ್ತೇನು? ಬಾಗಿಲು ಓಪನ್ ಆಯ್ತು. ಸುಂದರವಾಗಿರ್ತಕ್ಕಂಥ ಒಂದು ಹೆಣ್ಮಗಳು ಬಾಗಿಲು ತೆಗೆದ್ಲು. ಈಗ ಯಮ್ಮನ್ ಏನ್ ಕೇಳಬೇಕು? ಅವನ್ ಕೇಳಿತ್ತೇನು ಗೊತ್ತಾ? ಆ ಹುಡುಗಿ ಕೇಳ್ತು, ನಿನ್ಗೇನು ಬೇಕು ಅಂಕಲ್ ಅಂತ ಕೇಳ್ತು. ನೀನ್ ಬೇಕು ಅಂತ ಹೇಳ್ದ ಅವನು. ಕೇಳಕ್ ಹೋದದ್ದೇನು? ಏನ್ ಕೇಳಿತ್ತೇನು? ನೋಡ್ಲಿಕ್ಕೆ ಚಂದ ಇದ್ನಲ್ಲ, ನಮ್ಮ ಅಪ್ಪ ಹೇಳಿದ್ರು ಆಗ್ಬೋದು ಅಂತ ಹೇಳ್ತು. ಒಳಗಡೆ ಹೋದ್ರು. ಆ ಹೆಣ್ಮಗು ಹೇಳ್ತು, ಈ ಅಪ್ಪ ಯಾರೋ ಬಂದಿದೆ, ನಾನ್ ಬೇಕಂತೆ ನೋಡಿ ಪಪ್ಪ ಅಂತ ಕೇಳಿದ್ದು. ಅಂತ ಒಳ್ಳೆ ಹೆಣ್ಮಕ್ಳಿದ್ರು. ಆಗ ಯಪ್ಪ ಹೇಳಿ ಆಯ್ತು ಅಂತ ಇಬ್ರಿಗೂ ಮದುವೆ ಮಾಡಿದ್ರು. ಯಾರಿಗೆ? ಅವನಿಗೂ ಆ ಎಮ್ಮನಿಗೂ ಮದುವೆ ಮಾಡಿದ್ರು. ಚೆನ್ನಾಗಾಯ್ತು ಬದುಕು, ತುಂಬ ಚೆನ್ನಾಗಿತ್ತು. 2 ಮಕ್ಕಳಾದೋ, ಎಲ್ಲ ಮರ್ತ ಆರಾಮಾಗಿ ಅಲ್ಲಿದ್ದ. ಒಂದು ದಿನ ದೊಡ್ಡ ಮಳೆ ಬಂತು. ಇವತ್ತು ಅಷ್ಟು ದೊಡ್ಡ ಮಳೆ ಇಲ್ಲ, ಅವತ್ತು ತುಂಬ ದೊಡ್ಡ ಮಳೆ ಬಂತು. ಮಳೆ ಬಂದೇನಾಯ್ತು, ಮನೆಯೆಲ್ಲ ಕೊಚ್ಕೊಂಡೋಯ್ತು. ಸಾಮಾನ್ಯವಾಗಿ ಗಂಡಸು ಅಳ್ತಾ ಕುಳ್ತಿದ್ರೆ ಸಮಾಧಾನ ಮಾಡೋರು ಯಾರು ಗೊತ್ತಾ? ಹೆಣ್ಮಕ್ಳೇನೇನೆ. ಗುಳೋ ಅಂತ ಅಳ್ತಿರ್ತಾವೆ ಈ ಗಂಡಸ್ರುಗಳು ಒಂದೊಂದ್ಸಲ. ಸಮಾಧಾನ ಮಾಡೋರು ಯಾರು? ಹೆಣ್ಮಗಳು. ಹೇಳಿದ್ರು, ನಾವಿಬ್ರು ಗಟ್ಟಿಯಾಗಿದ್ದೇವಲ್ವಾ, ಮನೆ ಕಟ್ಕೊಳ್ಬೋದು, ಆರಾಮಾಗಿರ್ರಿ ಅಂತ ಹೇಳಿದ್ರು. ಮನೆ ಕಟ್ಟಿಕೊಂಡ್ರು. ಇನ್ನೊಂದು 10 ವರ್ಷವಾಯ್ತು. ಎಷ್ಟು? 10 ವರ್ಷವಾಯ್ತು. ಒಳ್ಳೆ ಮನೆ ಆಯ್ತು. ಇನ್ನು ತುಂಬ ಖುಷಿಯಾಗಿದ್ರು. ಅಷ್ಟೊತ್ತಿಗೆ ಇನ್ನೊಂದು ದೊಡ್ಡ ಮಳೆ ಪ್ರವಾಹ ಬಂತು. ಮನೆನೂ ಕೊಚ್ಕೊಂಡೋಯ್ತು, ಮಕ್ಕಳು ಹೊರಟೋದು. ಮನೆ, ಮಕ್ಕಳು ಎಲ್ಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರಂತೆ. ಕೊನೆ ಮತ್ತೆ ಅಳ್ತಾ ಕುಳಿತುಕೊಂಡ ಈ ಗಂಡಸು. ಮತ್ತೆ ಹೆಣ್ಣು ಸಮಾಧಾನ ಮಾಡಿದ್ಲು, ನಾವಿನ್ನು ಗಟ್ಟಿ ಇದ್ದೇವೆ, ವಯಸ್ಸಿದೆ, ಮಕ್ಕಳು ಆಗ್ತವೆ, ಮನೆನೂ ಆಗುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳಿ ಮನೆ ಕಟ್ಟಿಕೊಂಡ್ರು. ಒಂದು 5 ವರ್ಷ ಹೋಯ್ತು. ದೊಡ್ಡ ಮಳೆ ಬಂತು, ಮನೆನೂ ಕೊಚ್ಕೊಂಡೋಯ್ತು. ಆಗ್ತಾನೆ ಹುಟ್ಟಿದ್ದಂಥ ಒಂದು ಮಗುನೂ ಕೊಚ್ಕೊಂಡೋಯ್ತು, ಹೆಂಡ್ತಿನೂ ಕೊಚ್ಕೊಂಡೋದ್ಲು, ಇವನು ಕೊಚ್ಕೊಂಡೋದ. ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಹೋದ್ರು. ಸಮುದ್ರ ಸೇರ್ಕೊಂಡ್ರು. ಕೊನೆಗೆ ಇವನು ಹೇಗೋ ಸಮುದ್ರಕ್ಕೆ ಬಿದ್ದು, ಹೆಂಡ್ತಿ ಎಲ್ಲೋದ್ಲ ಗೊತ್ತಿಲ್ಲ, ಮನೆಯಲ್ಲೋಯ್ತೋ ಗೊತ್ತಿಲ್ಲ. ಇಂತಹ ಹೊತ್ತಿನಲ್ಲಿ ತಪ್ಪಿಸಿಕೊಂಡು ಸಮುದ್ರದ ದಡದಲ್ಲಿ ಬಿದ್ದಿದ್ದಾನೆ. ಯಾರು? ತಲೆ ಮೇಲೆ ಕೈ ಹೊತ್ಕೊಂಡು, ನನ್ನ ಬದುಕು ಎಷ್ಟು ಚೆನ್ನಾಗಿತ್ತು, ಸುಂದರವಾದ ಹೆಂಡತಿ ಇದ್ಲು, ಮಕ್ಕಳಿದ್ದು, ಒಳ್ಳೆ ಮನೆ ಇತ್ತು, ಹಿಂಗಾಗೋಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡ್ತಿದ್ದಾಗ ಎಲ್ಲೋ ದೂರದಿಂದ ಒಂದು ಶಬ್ದ ಕೇಳಿಸ್ತಂತೆ, ಅರ್ಜುನ ನೀರು ತಂದಿಯಪ್ಪ ಅಂತ. ಯಾರದು? ಕೃಷ್ಣ. ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ನೋಡ್ತಾನೆ. ಅಲ್ಲಿ ಯಾರು ನಿಂತಿದ್ದಾರೆ? ನೀವಲ್ಲ, ಕೃಷ್ಣ ನಿಂತಿದ್ನಂತೆ. ಕೊನೆಗೆ ಅರ್ಜುನ ನೋಡಿಬಿಟ್ಟು ತಕ್ಷಣಕ್ಕೆ ಎಲ್ಲ ಮರೆತು ಹೋಗಿ, ಕೃಷ್ಣ ಹೆಂಗೆಲ್ಲ ಆಗೋಯ್ತು ಗೊತ್ತಾ ನನಗಿದು, ಹೆಂಡತಿ ಹೋದ್ಲು, ಮಕ್ಕಳು ಹೋದ್ರು, ಮನೆ ಹೋಯ್ತು, ಎಲ್ಲ ಹೊರಟೋಯ್ತು. ಕೃಷ್ಣ, ನೀನಿನ್ನೂ ನೀರು ಕೇಳ್ತಾನೆ ಇದು, ಎಲ್ಲೋ ಒಂದು ದಿನ ನೀರು ಕೇಳ್ದಂಗಿತ್ತಲ್ಲ. ಎಲ್ಲೋ ಒಂದಿನ ಅಲ್ಲಪ್ಪ, ಒಂದು 10 ನಿಮಿಷ ಅಷ್ಟೇ ಆಗಿರೋದು. ಎಷ್ಟು? 10 ನಿಮಿಷ ಆಗಿರೋದು. ನಾನು ನೀರು ತೊಗೊಂಡು ಬರ್ತೀಯಾ ಅಂತ ಕಾಯಿ. ಮತ್ತೆ ಇಷ್ಟೊತ್ತು ಆದದ್ದೆಲ್ಲ ಏನು ಕೃಷ್ಣ ಅಂತ ಕೇಳಿದ್ದಂತೆ. ಇಷ್ಟೊತ್ತು ಆದದ್ದು ನೀನೇನ ಕೇಳಿದ್ದಲ್ಲ? ಇಷ್ಟೊತ್ತು ಕೇಳಿದ್ದಲ್ಲ, ಏನದು? ಮಾಯೆ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದ್ದಲ್ಲ, ಇದನ್ನೇ ಮಾಯೆ ಅಂತ ಕರೆಯೋದು. ಅಯ್ಯೋ, ಇದು ನಮಗೆ ಅದರೊಳಗೆ ಮುಳುಗಿ ಹೋಗಿದ್ದಲ್ಲ ಕೃಷ್ಣ ಅಂತ ಹೇಳಿದ್ನಂತೆ. ನೀನು ಅವಾಗ ಹೇಳ್ತಾನೆ, ಯಾರು? ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ನನ್ನಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ಈ ಮಾಯೆಯನ್ನ ನೀವು ನೇರವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ಮಾಯೆಯನ್ನ ಗೆಲ್ಲದ ಹೊರತು ಈ ಮಾಯೆಯ ಸಂಸಾರದ ಆಟ ನಮಗೆ ಅರ್ಥನೇ ಆಗೋದಿಲ್ಲ. ಈ ಮಾಯೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಮಾಯೆಯನ್ನ ಗೆಲ್ಲಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಾಂ ಏವ ಏ ಪ್ರಪದ್ಯಂತೆ, ನನ್ನಲ್ಲಿ ಯಾರು ಶರಣು ಹೊಂದುತ್ತಾರೋ, ಮನಸ್ಸನ್ನ ನನ್ನಲ್ಲಿ ಯಾರು ಇಸ್ಟಾಬ್ಲಿಷ್ ಮಾಡ್ತಾರೋ, ನನ್ನಲ್ಲಿನೇ ಶರಣು ಮಾಡ್ತಾರೋ ಅಂತಹವರಿಗೆ ಈ ಮಾಯೆಯಿಂದ ಬಿಡುಗಡೆ ಹೊಂದಬಹುದು. ನಾವು ಶುದ್ಧಿಗೊಳಿಸಿಕೊಂಡದ್ದೇ ಆದ್ರೆ ಈ ಮಾಯೆಯ ಚಕ್ರದಿಂದ ಬಿಡುಗಡೆ ಹೊಂದಬಹುದು. ಅದಕ್ಕೆ ಇವತ್ತು ಸ್ವಾಮಿಯ ಸನ್ನಿಧಿಗೆ ಬಂದಾಗ ನಮ್ಮ ಮನಸ್ಸನ್ನ ಎಲ್ಲಿ ಇಟ್ಟಿರಬೇಕು? ಭಗವಂತನಲ್ಲಿ ಇಡಬೇಕು. ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಕೆಡಿಸಬಾರ್ದದು. ಬೆಳಗ್ಗೆ ಎದ್ದು ದೇಹವನ್ನ, ಈ ದೇಹವನ್ನ, ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ದೇಹವನ್ನ
ಶುದ್ಧಿಗೊಳಿಸ್ಕೊಡ್ತಕ್ಕಂಥ ಯಾರಾದ್ರೂ ಮರ್ತಿದ್ದೇವಾ? ಯಾರಾದ್ರೂ ಮರ್ತಿದ್ದೀರಾ? ಅಪ್ಪಿ ತಪ್ಪಿ 1-2 ದಿನ ಸ್ನಾನ ಮಾಡಲಿಲ್ಲ ಅಂದ್ರೆ ಪಕ್ಕ ಇರೋರೇ ಹೇಳ್ಬಿಡ್ತಾರೆ ಏನಂತ, ಎಂಥದ್ದು ಮಾರ ನಂತ ಕೆಟ್ಟ ವಾಸನೆ ಬರುತ್ತೆ ಅಂತ, ಅದಕ್ಕಾರ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಮನಸ್ಸಿಗೆ ಎಷ್ಟು ಜನ ಸ್ನಾನ ಮಾಡಿಸ್ತಾ ಇದ್ದೇವಾ? ಅದೂ ಗೊತ್ತಾಗುತ್ತೆ. ನಿನಗೆ ಅಮ್ಮ ಮಾಡಿಸ್ತಾರೆ ಗೊತ್ತು, ಕುತ್ಕೊ. ಅವ್ನು ಚೋಟ ಇದ್ದಾನೆ, ನಾನು ಮಾಡಿದ್ದೀನಿ ಅಂತ ಕೈ ಎತ್ತಾನೆ. ಮನಸ್ಸಿಗೆ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿಸಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಯಾರಾದ್ರೂ ಅಕ್ಕಪಕ್ಕದವ್ರು ಏನಾರ ಅಂದ್ರೆ ಮನಸ್ಸು ವ್ಯಗ್ರ ಆಗುತ್ತೆ ಗೊತ್ತಾ, ಕೆಟ್ಟ ಕೆಟ್ಟ ಶಬ್ದಗಳು ಬರ್ತಾವ ಗೊತ್ತಾ. ಅರ್ಥ ಏನು ಗೊತ್ತಾ? ಮನಸ್ಸಿಗೆ ಸಂಸ್ಕಾರ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ನಮ್ಮ ಶರಣರು ಚನ್ನಬಸವಣ್ಣವರು ಒಂದು ವಚನ ಹೇಳ್ತಾರೆ, ಪಾತಾಳದ ಅಗ್ಗವಣಿಯ ಮೀನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಪಾತಾಳ ಅಂದ್ರೆ ಬಾವಿ ಅಂತ. ಪಾತಾಳ ಅಂದ್ರೆ ಬಾವಿ, ಸೋಪಾನ ಅಂದ್ರೆ ಮೆಟ್ಲು, ಮೇಣ್ ಅಂತಂದ್ರೆ ಅಗ್ಗ. ಬಾವಿ ಒಳಗಡೆ ಏನೈತೆ? ನೀರಿದೆ. ಮೇಲೆ ನಿಂತಿರೋ ಏನಾಗಿದೆ? ದಾಹ ಆಗಿದೆ. ಈಗೇನ್ ಬೇಕು ಅವ್ರಿಗೆ? ನೀರಿಲ್ವಾ? ನೀರಿದೆ. ಈಗ ಬಾವಿ ಒಳಗಡೆ ನೀರಿದೆ, ಇಲ್ಲಿ ದಾಹ ಆಗಿದೆ. ನೀರು ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲ ಇಳಿದು ಕುಡಿಬೇಕು, ಇಲ್ಲ ಸೇರ್ಕೊಂಡು ಕುಡಿಬೇಕು. ಇಳಿದು ಕುಡಿಯೋದಕ್ಕೆ ಸ್ಟೆಪ್ಸ್ ಇಲ್ಲ, ಸೇರ್ಕೊಂಡು ಕುಡಿಯೋಕೆ ಹಗ್ಗ ಇಲ್ಲ. ಈಗ ನೀರಿದ್ದು ಕೂಡ ಅವನು ಸಾಕು. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಭಗವಂತ ಜ್ಞಾನದ ನಿಧಿಯನ್ನು ಇಟ್ಟುಕೊಳಿಸಿದ್ದಾನೆ. ಅಲ್ಲಿ ಒಳಗಡೆ ಇಳಿಲಿಕ್ಕೆ ಗುರು ಮಂತ್ರಗಳು ಬೇಕು, ಸೋಪಾನದ ರೀತಿಯಲ್ಲಿ ಜ್ಞಾನ ಬೇಕು, ಹಗ್ಗದ ರೂಪದಲ್ಲಿ. ಅವೆರಡೂ ಇಲ್ಲ ಅಂತಂದ್ರೆ ಒಳಗಡೆ ಇಟ್ಟುಕೊಂಡು ಕೂಡ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಅಜ್ಞಾನಿಗಳಾಗಿ ಹುಟ್ಟಿ ಅಜ್ಞಾನಿಗಳಾಗಿನೇ ಸಾಯ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಖುಷಿ ಆಗುತ್ತಾ? ಈಗ ಸಂಸಾರೇ ಬಹು ದುಸ್ತಾರೆ, ಅದಕ್ಕೆ ಕೃಪಯ ಪಾರೆ ಪಾರಿಗುಣಾರೆ. ಪಾತಾಳದ ಅಗ್ಗವಣಿಯ ಮೀನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರು. ಯಾರಿಡಿತ್ತು? ಅಣ್ಣ ಚನ್ನಬಸವಣ್ಣ. ನಮ್ಮ ಹಿರಿಯರು ಗುರುಗಳೆಲ್ಲ ಬಂದು ಹೋಗಿದಾರಲ್ಲ. ನೀವು ಬಂದಂಥ ಚಾಮರಾಜನಗರದಲ್ಲಿ ಹೆಚ್ಚು ಬಂದಿದ್ದಾರೆ ಅಂತ ಹೇಳಿದ್ರು. ಚಾಮರಾಜನಗರ ಯಾವುದಕ್ಕೆ ಫೇಮಸ್? ಯಾರು ಬಂದು ಹೋದ್ರು? ಒಬ್ಬ ದೊಡ್ಡ ಮಹಾತ್ಮ ಬಂದು ಹೋದಲ್ಲ ಚಾಮರಾಜನಗರದಲ್ಲಿ. ಮಹದೇಶ್ವರ ಬೆಟ್ಟ ಅಂತ ಹೇಳ್ತೀವಲ್ವಾ, ಮಹದೇಶ್ವರ ಬಂದವರು. ಇಂಥ ಹಲವಾರು ಯಡಿಯೂರು ಸಿದ್ಧಲಿಂಗೇಶ್ವರರು, ಮಹದೇಶ್ವರರು, ಅಲ್ಲಮ ಪ್ರಭುಗಳು, ಇಂಥಲ್ಲ ಈ ನಾಡಿನ ಒಬ್ಬರ ಬುದ್ಧ, ಬಸವ, ಮಹಾವೀರರು, ಇಂಥ ಸಾವಿರ ಸಂಖ್ಯೆಯಲ್ಲಿ ಮಹಾತ್ಮರು ಬಂದು ಹೋದ್ರಲ್ಲ. ಅವ್ರು ಏನ್ ಕೊಟ್ಟು ಹೋಗಿದ್ದಾರೆ? ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ. ಯಾವುದಕ್ಕೆ? ದೇವಲೋಕಕ್ಕೆ. ದೇವಲೋಕ ಅಂದ್ರೆ ಬೆಳಕಿನ ಲೋಕ. ಬಟ್ಟೆ ಅಂತಂದ್ರೆ ದಾರಿ. ದೇವಲೋಕಕ್ಕೆ ಬಟ್ಟೆ ಕಾಣಿದರು. ಯಾತಕ್ಕೋಸ್ಕರ? ಅದು ಮತ್ಯಲೋಕದ ಮನುಜರ ಮನದ ಮಲಿನವ ತೊಳೆಯಲು. ಮತ್ಯಲೋಕದ ಅಂದ್ರೆ ನಾವೆಲ್ಲ ಮನುಜರ ಮನದ, ನಮ್ಮ ಮನಸ್ಸಿನಲ್ಲಿದ್ದೀರಾ, ಈ ಮಲಿನವ ತೊಳೆಯಲು ಗೀತ ಮಾತು ಎಂಬ ಜ್ಯೋತಿಯ ಹೊತ್ತಿಸಿಕೊಟ್ಟರು. ಅವರು ಕೊಟ್ಟು ಹೋಗಿರ್ತಕ್ಕಂಥ ಮಾತುಗಳು ಸಾಮಾನ್ಯ ಮಾತುಗಳಲ್ಲ. ಎಂತಹ ಮಾತುಗಳವು? ಬೆಳಕಿನ ಲೋಕಕ್ಕೆ ಸೋಪಾನವನ್ನ, ಹಗ್ಗವನ್ನು ನಿರ್ಮಿಸಿಕೊಟ್ಟ ಹಾಗೆ ಕೊಟ್ಟು ಹೋಗಿರ್ತಕ್ಕಂಥ ಮಾತುಗಳು. ಅಂತಹ ಮಾತುಗಳನ್ನ ನಾವು ಉಪಯೋಗಿಸಿಕೊಂಡ್ರೆ ನಮ್ಮ ಮನಸ್ಸಿನ ಕೊಳೆ, ಕ್ಲೇಶಗಳು ಎಲ್ಲ ಹೊರಟು ಹೋಗ್ತವೆ. ಇಂತಹ ಕ್ಲೇಶಗಳನ್ನ ಹೋರಾಡಿಸ್ಕೊಂಡು ಮಾತು ಎಂಬ ಜ್ಯೋತಿಯ ಹೊತ್ತಿಸಿಕೊಟ್ಟರು. ಅವರು ಕೊಟ್ಟು ಹೋಗಿರ್ತಕ್ಕಂಥ ಮಾತುಗಳು ಸಾಮಾನ್ಯ ಮಾತುಗಳಲ್ಲ. ಎಂತಹ ಮಾತುಗಳವು? ಬೆಳಕಿನ ಲೋಕಕ್ಕೆ ಸೋಪಾನವನ್ನ, ಹಗ್ಗವನ್ನು ನಿರ್ಮಿಸಿಕೊಟ್ಟ ಹಾಗೆ ಕೊಟ್ಟು ಹೋಗಿರ್ತಕ್ಕಂಥ ಮಾತುಗಳು. ಅಂತಹ ಮಾತುಗಳನ್ನ ನಾವು ಉಪಯೋಗಿಸಿಕೊಂಡ್ರೆ ನಮ್ಮ ಮನಸ್ಸಿನ ಕೊಳೆ, ಕ್ಲೇಶಗಳು ಎಲ್ಲ ಹೊರಟು ಹೋಗ್ತವೆ.
ಇಂತಹ ಕ್ಲೇಶಗಳನ್ನ ಹೋಗಲಾಡಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸ್ಕೊಡ್ಬೇಕಾಗತ್ತೆ. ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಪವಿತ್ರವಾದ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೋ ಯಾವ ಹಮ್ಮು ಬಿಮ್ಮುಗಳನ್ನ ಇಟ್ಟುಕೊಳ್ಳದೇನೆ ನೀವು ಹೇಗೆ ಕೊಡ್ತಿದ್ದೀರಲ್ಲ. ಇಲ್ಲಿ ಆ ಕಡೆ ಈ ಕಡೆ ಇರ್ತಕ್ಕಂಥ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ, ಟೆಕ್ನೋಕ್ರಾಟ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಇಲ್ಲಿ ತಾಯಂದಿರು ಇದ್ದೀರಿ. ಇವರೆಲ್ಲರೂ ಕೂಡ ದೇವರ ಸನ್ನಿಧಿಗೆ ಬಂದಾಗ ನಾನು ಲಾಯರ್ ಅಂತ ವಿಸಿಟಿಂಗ್ ಕಾರ್ಡ್ ಯಾರಾದ್ರು ಕೊಡ್ತಾ ಇದ್ದಾರಾ? ನಾನ್ ಕಾರ್ಡಿಯಾಕ್ ಡಾಕ್ಟರ್ ಅಂತ ಯಾರಾದ್ರೂ ವಿಸಿಟಿಂಗ್ ಕಾರ್ಡ್ ಕೊಡ್ತಿದ್ದಾರಾ? ಇಲ್ಲ. ಯಾಕೆ? ದೇವ ಸನ್ನಿಧಿಗೆ ಬಂದರೆ ಎಲ್ಲ ಪೀಠದ ಪಟ್ಟಗಳು ಪಕ್ಕಕ್ಕೆ ಹೋಗ್ತವೆ, ಅವರೆಲ್ಲರ ಪದವಿಗಳು ಕೂಡ ಪಕ್ಕಕ್ಕೆ ಹೋಗ್ತವೆ. ಎಲ್ಲರೂ ಕೂಡ ಒಂದೇ ಆಗಿ ಇಲ್ಲಿ ಉಳಿತಾರೆ ದೇವರ ಸನ್ನಿಧಿಯಲ್ಲಿ ಮಾತ್ರ. ಅಂತಹ ದೇವನ ಸನ್ನಿಧಿಗೆ ಬಂದು ನಾವೆಲ್ಲರೂ ಕೂಡ ಎಲ್ಲವನ್ನು ಕೂಡ ಮರೆತು ಇಂದು ಕಾಲವನ್ನು ಕಳೀತಾ ಇದ್ದೇವೆ. ಇಂತಹ ಸಂದರ್ಭಗಳು ಹೆಚ್ಚು ಹೆಚ್ಚು ನಮ್ಮ ಬದುಕಿಗೆ ಬರಲಿ. ಎಲ್ಲರೂ ಕೂಡ ಸೇರಿಕೊಂಡಂಥ ಸಂದರ್ಭದಲ್ಲಿ ಒಂದು ದೈವಿಕ ಭಾವ, ಒಂದು ಫೀಲ್ಡ್ ಕ್ಷೇತ್ರ ಸೃಷ್ಟಿಯಾಗುತ್ತೆ. ಅಂತಹ ಕ್ಷೇತ್ರದಲ್ಲಿ ಸ್ವಲ್ಪ ಕಾಲ ನಾವು ಇದ್ದು ಹೋದದ್ದೇ ಆದರೆ ಸಂಸಾರಕ್ಕೆ ಹೋದ್ರೂ ಕೂಡ ಸಾಮಾನ್ಯರ ರೀತಿಯಲ್ಲಿ ಸಂಸಾರವನ್ನು ಮಾಡದೆ ಆ ಸಂಸಾರವು ಕೂಡ ಭಗವಂತನನ್ನ ಮುಟ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮೆಟ್ಟಿಲಾಗಿ ಪರಿವರ್ತನೆ ಹೊಂದುತ್ತೆ. ಅಂತಹದ್ದು ಕಾರಣಕ್ಕೋಸ್ಕರ ತಾವು ಇವತ್ತೆಲ್ಲರೂ ಕೂಡ ಬಂದು ಯಾವ ಅಪೇಕ್ಷೆಯನ್ನು ಕೂಡ ಇಟ್ಟುಕೊಳ್ಳದೆ ಸ್ವಾಮಿಯ ಸನ್ನಿಧಿಯಲ್ಲಿ ತಾವು ಕಾಲವನ್ನು ಕಳೀತಾ ಇದ್ರಿ. ಸ್ವಾಮಿ ಪೂರ್ಣ ನಮ್ಮೆಲ್ಲರ ಮನಸ್ಸನ್ನು ಶುದ್ಧಿಗೊಳಿಸಿ ಅವನೆಡೆಗೆ ಹೋಗುವ ದಾರಿಯನ್ನು ದೊರಕಿಸಿಕೊಡ್ಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಸ್ವಾಮಿ ಆಶೀರ್ವಾದವನ್ನು ಕೋರ್ತಾ ಈ ಕಾಡಿಗೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತುಂಬ ಹುಷಾರ